ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾವು ಬಾದಾಮಿ ಬರ್ಫಿನ ಹೇಗೆ ಮಾಡೋದು ಅಂತ ನೋಡೋಣ. ಇದು ಒಂಥರ ಟ್ರೆಡಿಷನಲ್ ಆಗಿ ಮಾಡುವಂಥದ್ದು, ಅಂದರೆ ಹಾಲಿನ ಜೊತೆ ತಿರುವಿ ಮತ್ತು ಸ್ವಲ್ಪ ಕೇಸರಿನೂ ಹಾಕಿದ್ದೀನಿ, ಏಕೆಂದರೆ ತುಂಬ ಕೇಸರಿ ವಾಸನೆ ತುಂಬ ಚೆನ್ನಾಗಿರುತ್ತೆ ಬಾದಾಮಿ ಜೊತೆಗೆ. ಸೊ ಇದೊಂಥರ ಸುಮಾರು ಹೊತ್ತು ತಗೊಳುತ್ತೆ ಮಾಡೋಕ್ಕೆ, ಆದರೆ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಈ ಬಾದಾಮಿ ಬರ್ಫಿ ಮಾಡೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: 1 ಕಪ್ನಷ್ಟು ಬಾದಾಮಿ, 1.5 ಇಂದ 2 ಕಪ್ನಷ್ಟು ಸಕ್ಕರೆ, ನಾನಿಲ್ಲಿ 1.25 ಕಪ್ನಷ್ಟು ತೊಗೊಂಡಿದ್ದೀನಿ, 3 ರಿಂದ 4 ಟೇಬಲ್ ಸ್ಪೂನ್ನಷ್ಟು ತುಪ್ಪ, ಒಂದು ಸ್ವಲ್ಪ ಕೇಸರಿ, ಅಂದರೆ ನಾನು 1/8 ಟೀ ಸ್ಪೂನ್ನಷ್ಟು ಕೇಸರಿ ತೊಗೊಂಡಿದ್ದೀನಿ. ನೀವು ಇದನ್ನು ಹಾಲಲ್ಲಿ ಬೇಕಾದ್ರೂ ನೆನೆಸಿಟ್ಕೊಳ್ಬೋದು, ಇಲ್ಲ ಅಂತಂದರೆ ಇದು ಫ್ರಿಡ್ಜಲ್ಲಿ ಇಟ್ಟಿದ್ರೆ ಈ ಕೇಸರಿನ ನೀವು ಇದನ್ನು 2 ಬೆರಳುಗಳ ಮಧ್ಯ ಹೀಗೆ ಪ್ರೆಸ್ ಮಾಡಿದ್ರೆ ಪುಡಿ ಪುಡಿ ಆಗುತ್ತೆ. ಸೊ ಆ ಥರ ಮಾಡಬೇಕಾದ್ರೂ ಹಾಕ್ಬೋದು. 3/4 ಕಪ್ನಷ್ಟು ಹಾಲು ಇಟ್ಕೊಂಡಿದ್ದೀನಿ ಇಲ್ಲಿ. ಇದು ತಿರುವುಕೋಬೇಕಾದ್ರೆ ಅರ್ಧದಿಂದ 3/4 ಕಪ್ ಬೇಕಾಗ್ಬೋದು. ಸೊ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳೋಣ. 2 ರಿಂದ 2.5 ಲೋಟದಷ್ಟು ನೀರು. ಮೊದಲಿಗೆ ಈ 2.5 ಲೋಟ ನೀರು ಇಟ್ಕೊಂಡಿದ್ದೀವಲ್ಲ, ಅದನ್ನು ಹೈ ಹೀಟಲ್ಲಿಟ್ಟು ಕುದೀಲಿ ಈ ನೀರು. ಈಗ ಈ ಕುದೀತಾ ಇರೋ ನೀರನ್ನ ಆಫ್ ಮಾಡಿಬಿಟ್ಟು ಈ ಬಾದಾಮಿ ಇದೆಯಲ್ಲ ಅದನ್ನು ಹಾಕಿ ತುಂಬ ಹೊತ್ತು ಬಿಡಬೇಡಿ, ಇದು ಒಳಗಡೆನೆ ಬೆಂದಂಗೆ ಆಗ್ಬಿಡುತ್ತೆ. ಒಂದು 2 ನಿಮಿಷ ಬಿಟ್ಟರೆ ಸಿಪ್ಪೆ ಎಲ್ಲ ಒಂಥರ ಸುಕ್ಕಟ್ಕೊಂಡಂಗೆ ಆಗುತ್ತೆ. ಇದನ್ನು ತೆಗಿಯೋಕ್ಕೆ ನಿಮಗೆ ಸುಲಭ ಆಗುತ್ತೆ. ಸುಮಾರು 2 ನಿಮಿಷ ಆಗಿದೆ. ಇದನ್ನು ನಾವು ಈ ಥರ ಎಲ್ಲರೂ ಸೋಸ್ಕೊಂಡ್ಬಿಡಿ, ಇಲ್ಲಾಂತಂದರೆ ನೀರನ್ನ ಹಿಂಗೆ ಬಸಿದ್ರೂ ಆಯಿತು. ಈ ಥರ ಸುಕ್ಕಾಗಿ ಸುರುಟ್ಕೊಂಡು ಹಾಗಾಗಿರುತ್ತೆ. ಅದನ್ನು ನೀವು ಹೀಗೆ ಕೈನಲ್ಲಿ ಪ್ರೆಸ್ ಮಾಡಿದ್ರೆ ಸಿಪ್ಪೆ ಬಂದ್ಬಿಡುತ್ತೆ. ಈ ಥರ ಬಿಳಿಯಾಗಿ ಬಾದಾಮಿಗಳು ಬರುತ್ತೆ. ಈ ಥರ ನೀವು ಎಲ್ಲ ಥರದ್ದು ಸಿಪ್ಪೆ ತೆಗೆದು ಇಟ್ಕೋಬೇಕು. ಮೊದಲು ಸಿಪ್ಪೆ ಎಲ್ಲ ತೆಗೆದಿರುವಂಥ ಬಾದಾಮಿ ರೆಡಿಯಾಗಿದೆ. ಇದನ್ನು ಮಿಕ್ಸರ್ಗೆ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಳ್ಳಿ. ಅಷ್ಟು ಹಾಲು ಒಟ್ಟಿಗೆ ಹಾಕಬೇಡಿ, ಸುಮಾರು ಅರ್ಧ ಲೋಟ ಹಾಕಿ ನೋಡಿ. ಯಾಕೆಂದರೆ ತುಂಬ ಹಾಲು ಹಾಕಿದಷ್ಟು ನೀವು ತುಂಬ ಹೊತ್ತು ಅದನ್ನು ತೊಳಸ್ಬೇಕಾಗತ್ತೆ. ಅಂದರೆ ಬರ್ಫಿ ಗಟ್ಟಿ ಆಗೋದು ಲೇಟ್ ಆಗುತ್ತೆ. ಆ್ಯಕ್ಚುಲಿ ಅದು ತುಂಬ ಸಣ್ಣ ಮಿಕ್ಸರ್ ಆಯಿತು. ಸೊ ಈಗ ಈ ಥರ ಸಣ್ಣದಾಗಿ ರುಬ್ಕೊಳ್ಳಿ. ರುಬ್ಬಿರೋದನ್ನ ಒಂದು ಬಾಣಲೆಗೆ ತೆಗಿಯೋಣ. ಆ್ಯಕ್ಚುಲಿ ಆಮೇಲೆ ಕೊನೆಗೆ ಇದರಲ್ಲಿ ಉಳಿದಿರುವಂಥ ಬಾದಾಮಿಗೆ ನೀವು ಹಾಲು ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಕುಡಿದ್ರೆ ಬಾದಾಮಿ ಹಾಲು. ಸೊ ಇದೇನು ವೇಸ್ಟ್ ಆಗಲ್ಲ. ಮಾಡೋಕ್ಕೆ ಶುರು ಮಾಡೋಕ್ಕೆ ಮುಂಚೆ ಒಂದು ತಟ್ಟೆಗೆ ತುಪ್ಪನ ಚೆನ್ನಾಗಿ ಎಲ್ಲ ಕಡೆನೂ ಸೈಡ್ಗೆ ಎಲ್ಲದಕ್ಕೂ ಒಂದು ಸ್ವಲ್ಪ ಜನರಸ್ಸಾಗಿ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರಿ. ನಾರ್ಮಲ್ ಆಗಿ ಬರ್ಫಿ ಮಾಡೋರು ನಾನ್ ಸ್ಟಿಕ್ ಪಾತ್ರೆಗಳಲ್ಲಿ ಮಾಡ್ತಾರೆ, ಆದರೆ ನಾನ್ ಸ್ಟಿಕ್ಕನ್ನು ನಾನಂತೂ ರೆಕಮೆಂಡ್ ಮಾಡಲ್ಲ. ಆರೋಗ್ಯಕ್ಕೆ ಒಳ್ಳೇದಲ್ಲ. ಅದರಿಂದ ಯಾವುದಾದ್ರು ಒಂದು ದಪ್ಪವಾಗಿರುವಂಥ ತಳದ ಪಾತ್ರೆಯಲ್ಲಿ ನೀವು ಈ ಬರ್ಫಿಗಳನ್ನು ಅಥವಾ ನೀವು ಏನೇ ಅಡುಗೆ ಮಾಡಬೇಕಾದ್ರೂ ಆದಷ್ಟು ನಾನ್ ಸ್ಟಿಕ್ಕನ್ನು ಉಪಯೋಗಿಸೋಕ್ಕೆ ಹೋಗಬೇಡಿ. ತಿರುವುಕೊಂಡಿರುವಂಥ ಈ ಬಾದಾಮಿಗೆ ಸಕ್ಕರೆ ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ, ನೆನೆಸಿಟ್ಟಿದ್ದೀವಲ್ಲ ಈ ಕೇಸರಿ ಕೂಡ ಚೆನ್ನಾಗಿ ಕೈನಲ್ಲಿ ಒಂದ್ಸಲ ಈ ಥರ ಮಾಡಿ ಅದನ್ನು ಹಾಕ್ಬಿಡಿ. ಆರ್ಗ್ಯಾನಿಕ್ ಸಕ್ಕರೆ ಉಪಯೋಗಿಸ್ತಾ ಇದ್ದೀನಿ, ಅದರಿಂದ ಇದು ಕಲರ್ ನಿಮಗೆ ಅಷ್ಟು ಬಿಳಿ ಬರೋದಿಲ್ಲ. ನೀವು ಕೇಸರಿನೂ ಹಾಕ್ದಲೇ ಬಿಳಿ ಸಕ್ಕರೆ ಹಾಕ್ತೀನಿ ಅಂದರೆ ಬರ್ಫಿ ಬಿಳಿ ಕಲರಲ್ಲಿ ಬರುತ್ತೆ. ಕೇಸರಿ ಹಾಕಿ ನೀವು ಆರ್ಗ್ಯಾನಿಕ್ ಸಕ್ಕರೆ ಹಾಕ್ತೀನಿ ಅಂತಂದರೆ ಕಲರ್ ಚೇಂಜ್ ಆಗುತ್ತೆ. ಸ್ವಲ್ಪ ಹಾಲು ಹಾಕ್ಬಿಟ್ಟು ಉಳಿದಿದ್ದನ್ನು ಹಾಕ್ಬಿಡಿ. ಕೇಸರಿನ ವೇಸ್ಟ್ ಮಾಡೋಕ್ಕಾಗಲ್ಲ ಅಲ್ವಾ. ಈಗ ಒಂದ್ಸಲ ಮಿಕ್ಸ್ ಮಾಡಿ. ಆನ್ ಮಾಡೋಕ್ಕೆ ಮುಂಚೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಈಗ ಇದನ್ನು ಮೀಡಿಯಂ ಹೀಟಲ್ಲಿ ಇಟ್ಕೊಂಡು ನೀವು ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹತ್ಬಿಡುತ್ತೆ. ಇದು ಬಾದಾಮಿ ಆದ್ರಿಂದ ತಳ ಹತ್ತುತ್ತೆ. ಈ ಥರ ನೀವು ಗಟ್ಟಿ ಆಗೋ ತನಕ ಇದನ್ನು ಮಿಕ್ಸ್ ಮಾಡ್ತಾ ಇರಿ. ಆದಷ್ಟು ಕೈ ಬಿಡಬೇಡಿ. ಇದನ್ನು ತಳ ಹಿಡ್ಕೊಂಡು ಬಂದ್ಬಿಡ್ತಾ ಇದೆ ಅಂತಂದರೆ ಹೀಟ್ ಕಮ್ಮಿ ಮಾಡ್ಕೊಳ್ಳಿ. ಸೊ ಇದನ್ನು ಇವಾಗ ಗಟ್ಟಿ ಆಗೋ ತನಕ ಈ ಥರ ತೊಳಿಸ್ತಾ ಇರಿ. ಈಗಾಗಲೇ ಮೀಡಿಯಂ ಉರಿನಲ್ಲಿಟ್ಟು 3 ನಿಮಿಷ ಆಗಿದೆ. ಈ ಪೂರ್ತಿ ಸಕ್ಕರೆ ಎಲ್ಲ ಕರಗಿದೆ. ಸೊ ಕುದಿಯೋಕ್ಕೆ ಬರ್ತಾ ಇದೆ. ಅದರಿಂದ ನಾನು ಸ್ವಲ್ಪ ಹೀಟನ್ನು ಕಡಿಮೆ ಮಾಡ್ಕೊಂಡ್ಬಿಡ್ತೀನಿ. ಮೀಡಿಯಂ ಲೋಗೆ ಇಟ್ಕೊಂಡಿದ್ದೀನಿ, ಇಲ್ಲಾಂತಂದರೆ ನೋಡಿ ತಳ ಹತ್ತೇ ಬಿಡತ್ತೆ ಇದು.
ಇದನ್ನು ಎಲ್ಲ ಕಡೆಯಿಂದನೂ ಅಂದರೆ ಸುತ್ತ ಮಧ್ಯ ಎಲ್ಲ ಕಡೆಯಿಂದನೂ ಮಿಕ್ಸ್ ಮಾಡ್ತಾ ಇರಬೇಕು. ಇಲ್ಲ ಅಂತಂದರೆ ಸುತ್ತಕ್ಕೆ ಸೈಡಿಗೆ ಹೆಚ್ಚಾದರೆ ಅಲ್ಲಿ ಸಿದ್ಕೊಂಬಂದ್ಬಿಡುತ್ತೆ. ಇಲ್ಲ ಮಧ್ಯದಲ್ಲಿ ಉರಿ ಇದ್ದರೆ ಮಧ್ಯದಲ್ಲಿ ನೀವು ಮಿಕ್ಸ್ ಮಾಡಲಿಲ್ಲ ಅಂತಂದರೆ ಅದು ಸುತ್ಕೊಂಬರುತ್ತೆ. ಈಗ ಇದು 15 ನಿಮಿಷ ಆಗಿದೆ ನೋಡಿ, ಗಟ್ಟಿ ಆಗ್ತಾ ಇದೆ. ಮೇ ಬಿ ಇನ್ನೊಂದು 10-15 ನಿಮಿಷ ತಗೋಬೋದು. ಕೊಬ್ಬರಿ ಮಿಠಾಯಿ ಮಾಡಿದಾಗ ಸ್ವಲ್ಪ ಆದ್ರೂ ಅದು ಸಕ್ಕರೆ ಕರಗಿದ ತನಕ ಬಿಡ್ಬೋದು. ಇದನ್ನು ಮಾತ್ರ ನೀವು ಆ ಥರ ಮಾಡೋಕ್ಕಾಗೋದೇ ಇಲ್ಲ. ಈಗ ಒಂದು ಇದು 20 ಮಿನಿಟ್ಸ್ ಆಗಿದೆ. ಇದು 20 ಮಿನಿಟ್ಸಿಂದ ಮಾಡ್ತಾಯಿದ್ದೀನಿ ಈ ಥರ. ಈ ಟೈಮಲ್ಲಿ 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಈ ಥರ ತುಪ್ಪ ಹಾಕ್ತೀವಲ್ಲ, ಅದೇನಾಗುತ್ತೆ ಅಂತಂದರೆ ಕೊನೆಯ ಹಂತದಲ್ಲಿ ನಿಮಗೆ ಗೊತ್ತಾಗತ್ತೆ. ಯಾಕೆಂದರೆ ತುಪ್ಪ ಮತ್ತು ಈ ಮಿಕ್ಸ್ ಸ್ವಲ್ಪ ಬೇರೆ ಬೇರೆ ಆಗುತ್ತೆ. ಅಂದರೆ ತುಪ್ಪ ಉಗುಳ್ತಾ ಇರೋ ಹಾಗೆ ಕಾಣುತ್ತೆ. ಲೈಕ್ ಈ ಟೈಮಲ್ಲಿ ಸ್ವಲ್ಪ ಇನ್ನೂ ಬೇಗ ತಳ ಹತ್ತುತ್ತೆ. ಸೊ ಇನ್ನೊಂದು ಸ್ವಲ್ಪ ಹೀಟನ್ನು ಕಡಿಮೆ ಮಾಡ್ಕೊಳ್ಳಿ. ಸಪೋಸ್ ನೀವು ತೆಗೆದಿದ್ದ ಟೈಮ್ ಕರೆಕ್ಟಾಗಿಲ್ಲ ಅಂದ್ಕೊಳ್ಳಿ, ಅವಾಗೇನು ನೀವು ಗಾಬರಿ ಆಗಬೇಕಾಗಿಲ್ಲ. ಅಯ್ಯೋ ಬರಲಿಲ್ಲ, ಪೀಸ್ಗಳು ಬರ್ತಾ ಇಲ್ಲ ಅಂತ, ಮೆತ್ತಿಗಿದೆ ಅಂತ. ಮತ್ತೆ ಇನ್ನೊಂದು ಸಲ ಈ ಬಾಣಲೆಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕಿದರೆ ಆಯಿತು. ಇದು ಪೂರ್ತಿ ಆದಾಗ ಇದು ತಳ ಬಿಟ್ಕೊಂಡು ಬರುತ್ತೆ. ಅಂದರೆ ಕೆಳಗಡೆ ಒಂಥರ ಲೇಯರ್ ಆಗಿ ಕಾಣುತ್ತೆ ನಿಮಗೆ. ಈ ಗಟ್ಟಿಯಾಗಿ ನಿಮ್ಗೆ ತಳೆ ಬಿಡ್ತಾ ಇದೆ ಅನ್ಸಿದ್ರು ಇದು ಇನ್ನೂ ಪೂರ್ತಿ ಆಗಿಲ್ಲ. ಇನ್ನೊಂದು 2-3 ರೌಂಡ್ ಈ ಥರ ನೀವು ಮಾಡಬೇಕೀಗ. ಈಗ ನೋಡಿ ನಿಮಗೆ ಪದ್ರ ಇದು ಕೆಳಗಡೆ ಲೇಯರ್ ಆಗಿ ಒಂಥರ ಪೊರೆ ಬಂದಂಗೆ ಕಾಣಿಸುತ್ತೆ. ಈಗ ಇದು ಆಗಿದೆ ನೋಡಿ. ಈ ಥರ ಈಗ ಇದಾಗಿದೆ. ಇದನ್ನು ನಾವೀಗ ಆಫ್ ಮಾಡಿಬಿಟ್ಟು ತುಪ್ಪ ಹಚ್ಚಿಟ್ಟಿದ್ದೀವಲ್ಲ ಆ ತಟ್ಟೆಗೆ ಹಾಕೋಣ. ಹಿಂಗೆ ಹಾಕ್ಬಿಟ್ಟು ಫ್ಲಾಟ್ ಆಗಿರುವಂಥ ಲೋಟನೋ ಅಥವಾ ಯಾವ್ದಾದ್ರು ಒಂದು ಬಟ್ಲು ತೊಗೊಂಡು ಅದಕ್ಕೆ ತುಪ್ಪ ಸವರ್ಕೊಳ್ಳಿ ಕೆಳಕ್ಕೆ. ಇದನ್ನು ಹರಡ್ಕೊಳ್ಳಿ ಎಲ್ಲ ಕಡೆನ ಹರಡಿ. ಕೈನಲ್ಲೇ ಮಾಡೋಕ್ಕಾದ್ರೆ ಕೈನಲ್ಲಿ ಕೂಡ ಮಾಡ್ಬೋದು. ಸ್ವಲ್ಪ ಆರದ್ಮೇಲೆ ಕಟ್ ಮಾಡಬೇಕು. ಅದರಿಂದ ಒಂದು ಸ್ವಲ್ಪ ಆರಕ್ಕಿಡೋಣ. ಇದನ್ನು ಚಾಕುನಲ್ಲೋ ಅಥವಾ ಪಿಜ್ಜಾ ಕಟ್ಟರ್ನಲ್ಲೋ ನಿಮಗೆ ಬೇಕಾದ ಶೇಪು ಮತ್ತು ಸೈಜ್ಗೆ ಕಟ್ ಮಾಡ್ಕೊಳ್ಳಿ. ಈ ಥರ ಈ ಸೈಜಿಂದು ಒಂದು 35ರಿಂದ 40 ಪೀಸ್ನ ಮಾಡ್ಬೋದು ನೀವು ಒಂದು ಕಪ್ಪಲ್ಲಿ. ಸೊ ಇದನ್ನೆಲ್ಲ ನಿಧಾನಕ್ಕೆ ಈ ಥರ ತೆಕ್ಕೊಳ್ಳಿ. ನೀವು ಇದನ್ನು ಬೇಗ ತೆಗೆದುಬಿಟ್ಟು ಪೀಸ್ಗಳು ಬರ್ತಾ ಇಲ್ಲ ಅಂದರೆ ಏನು ಮಾಡಿ ಅಂತಂದರೆ ಮತ್ತೆ ಇದನ್ನೆಲ್ಲ ತಗೊಂಡ್ಬಿಟ್ಟು ಮತ್ತೆ ಬಾಣಲೆಗೆ ಹಾಕಿ ಒಲೆ ಮೇಲೆ ಇಟ್ಟು 1-2 ನಿಮಿಷ ಕೆದಕಿ ಅಥವಾ ಮಿಕ್ಸ್ ಮಾಡಿ ಮತ್ತೆ ತುಪ್ಪ ಸವರಿ ತಟ್ಟೆಗೆ ಮತ್ತೆ ಇದೇ ಥರ ಹಾಕಿ ನೀವು ಮಾಡಿದ್ರೆ ಖಂಡಿತ ಬಂದೇ ಬರುತ್ತೆ. 1 ಕಪ್ನಷ್ಟು ಬಾದಾಮಿ ತಗೊಂಡ್ರೆ ಸುಮಾರು 35ರಿಂದ 40 ಪೀಸ್ಗಳನ್ನಷ್ಟು ಮಾಡ್ಬೋದು. ಮತ್ತು ಇದು ಸುಮಾರಾಗಿ 45 ನಿಮಿಷದಿಂದ ಮೇಲ್ಪಟ್ಟೆ ತಗೊಳುತ್ತೆ. ಸೊ ಸುಮಾರಾಗಿ 1 ಗಂಟೆ ಇಟ್ಕೋಬೇಕು ಇದನ್ನು ಮಾಡೋಕ್ಕೆ. ನೀವು ಫಸ್ಟ್ ಟೈಮ್ ಮಾಡಿದಾಗ ಬಹುಶಃ ಅರ್ಧ ಕಪ್ಪಿಗೆ ಟ್ರೈ ಮಾಡಿ. ಯಾಕೆ ಅಂತಂದರೆ ಸ್ವಲ್ಪ ಆಗುತ್ತೆ ಮತ್ತು ನಿಮಗೆ ಒಂದು ಹೇಗೆ ಮಾಡ್ಬೋದು ಅಂತ ಒಂದು ಅಂದಾಜು ಕೂಡ ಬರುತ್ತೆ. ಸೊ ಈಗ ಬಾದಾಮಿ ಬರ್ಫಿನ ಹೇಗೆ ಮಾಡೋದು ಅಂತ ಗೊತ್ತಾಯ್ತಲ್ವ? ನೀವು ಕೂಡ ಇದನ್ನು ಮನೆಯಲ್ಲಿ ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ. ನಮಸ್ಕಾರ.